ಒತ್ತು ಶಾವ್ಗೆ ಕಾಯಿ ಹಾಲು ಪ್ಲಸ್ ಎಳ್ಳು ಪುಡಿ ಎಂಥ ಕಾಂಬಿನೇಷನ್ ಗೊತ್ತಾ. ರೆಸಿಪಿ ನೋಡೋ ಮೊದಲು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಮೊದಲೊಂದು ತಪ್ಪಲೆಯಲ್ಲಿ ನೀರು ಕುದಿಯೋಕೆ ಇಟ್ಟಿದ್ವಿ. ಆಮೇಲೆ ನೀರು ಕುದ್ಮೇಲೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡು ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ತಿರುಗ್ಬಿಟ್ಟು ಬೇಯೋದಕ್ಕೆ ಇಡಬೇಕು. ಅದು ಸ್ವಲ್ಪ ಬೆಂದಮೇಲೆ ಅದ ಕರೆಕ್ಟಾಗಿದೆಯಾ ಅಂತ ನೋಡೋಕ್ಕೆ ನಮ್ಮಮ್ಮ ಇಲ್ಲಿ ಮಿಕ್ಸ್ ಮಾಡ್ತಾಯಿದ್ದಾರೆ. ಒಲೆ ಮೇಲೆ ಆಗಿದ್ರೆ ಚೆನ್ನಾಗಿರೋದು ತಿರ್ಗ್ಸೋಕ್ಕೆಲ್ಲ. ಸ್ಟವ್ ಮೇಲೆ ಒಬ್ಬರು ಇಟ್ಕೊಂಡಿಲ್ಲ ಅಂದರೆ ತಿರ್ಸೋಕ್ಕೇ ಆಗಲ್ಲ. ಅದು ಅಲ್ಲದೆ ಏನಂದರೆ ಮುದ್ದೆ ಎಲ್ಲ ಮಾಡೋದಕ್ಕೆ ಸ್ವಲ್ಪ ತೆಳು ಇರುತ್ತೆ ನೋಡಿ, ನೀಟಾಗಿ ಮಿಕ್ಸ್ ಮಾಡಿಕೊಂಡು ತಿರುಗ್ಬೋದು. ಬಟ್ ಶಾವ್ಗೆಗೆ ಏನಂದರೆ ಗಟ್ಟಿ ಇರಬೇಕು ಹಿಟ್ಟು. ನಮ್ಮ ಹಳ್ಳಿ ಕಡೆ ಆಡು ಭಾಷೆಲಿ ದಿಂಗಿರಬೇಕು ಅಂತ ಹೇಳ್ತಾರೆ ನಮ್ಮ ಅಮ್ಮದಿರೆಲ್ಲ. ಬಟ್ ನಾನು ಆ ಥರ ಹೇಳಲ್ಲ, ಯಾಕಂದರೆ ನಮ್ಗೆ ಅಭ್ಯಾಸ ಇಲ್ಲ. ನಾನು ಸುಮ್ಮನೆ ನಮ್ಮಮ್ಮ ಆ ಥರ ಮಾಡಬೇಕಾದ್ರೆ ಹೇಳ್ತಾಯಿದ್ರು, ಇನ್ನೂ ದಿಮ್ಮಗೆ ಬರಬೇಕು ಹಿಟ್ಟು, ಅವಾಗ ಚೆನ್ನಾಗಿರತ್ತೆ ಅಂತ, ಅದಕ್ಕೆ ಹೇಳ್ತಾಯಿದ್ದೀನಿ. ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಇನ್ನೂ ಸ್ವಲ್ಪ ಹೊತ್ತು ಬೇಯೋದಕ್ಕೆ ಇಟ್ಟರು. ಬೆಂದಮೇಲೆ ಕಾವುಗೋಲು ಹಾಕ್ಕೊಂಡು, ಅಂದರೆ ನಮ್ಮ ಕಡೆ ಕಾವುಗೋಲು ಅಂತ ಹೇಳ್ತೀವಿ, ಅದು ತಪ್ಪಲೆಗೆ ಹಾಕಿರೋದನ್ನ. ಬೇರೆ ಕಡೆ ಯಾವ ಹೆಸರಿಂದ ಕರೀತಾರೆ ಅಂತ ನನಗೆ ಗೊತ್ತಿಲ್ಲ. ಕಾವುಗೋಲು ಹಾಕ್ಕೊಂಡು ನೀಟಾಗಿ ಹೊಂದಿಸ್ಕೊಂಡ್ರು ಮುದ್ದೆನ, ಅಂದರೆ ಶಾವಿಗೆ ಹಿಟ್ಟನ್ನ. ಆ್ಯಕ್ಚುಲಿ ಎಲ್ಲರೂ ಯಾವ ಥರ ಮಾಡ್ತಾರೆ ಅಂತ ಗೊತ್ತಿಲ್ಲ. ಹಳ್ಳಿ ಕಡೆ ಮಾಡ್ತಾರೆ ನೋಡಿ ಒತ್ತು ಶಾವಿಗೆನ, ಯಾವ ಥರ ಇರುತ್ತೆ ಅಂದರೆ ಅದು ಹಿಟ್ಟು ಎಷ್ಟು ಗಟ್ಟಿಗಿರುತ್ತೆ ಅಂದರೆ, ಈಗ ನಾವು ಮುದ್ದೆ ಎಲ್ಲ ಮಾಡಿಟ್ರೆ ಏನಾಗುತ್ತೆ ಅಂದರೆ ಅಳಿಸ್ಬಿಡುತ್ತೆ ಎಲ್ಲ, 1-2 ಟೈಮ್ 3 ಟೈಮ್ ಆದಮೇಲೆ. ಬಟ್ ಇದು 2 ದಿನ ಇಟ್ರೂ ಅಳಿಸಲ್ಲ, ಸೈಡಿಂದ ಒಣಕೊಂಬರುತ್ತೆ, ಅಷ್ಟು ಗಟ್ಟಿಗಿರುತ್ತೆ. ಸೀರಿಯಸ್ಲಿ ಹೇಳ್ಬೇಕಂದ್ರೆ ನಮ್ಮಮ್ಮ ಇವಾಗ ಮಾಡ್ತಾಯಿದ್ದಾರೆ ನೋಡಿ, ಅಷ್ಟು ಕ್ವಾಂಟಿಟಿ ಕೂಡ ನಮ್ಮ ಕೈಲಿ ತಿರುಗ್ಸೋಕ್ಕಾಗಲ್ಲ ಅದನ್ನು, ಅಷ್ಟು ಗಟ್ಟಿ ಇದೆ. ಹೇಳಬೇಕು ಅಂದರೆ ನಮಗೆ 2 ಮುದ್ದೆ ಮಾಡಬೇಕಾದ್ರೆ ಅಷ್ಟು ಗಟ್ಟಿ ಇದ್ದರೆ ಕೈ ನೋವು ಬಂದುಬಿಡುತ್ತೆ ಹೊಂದ್ಸೋಕ್ಕೆಲ್ಲ, ಅಷ್ಟು ಗಟ್ಟಿ ಇರುತ್ತೆ ಇದು. ಅದೆಷ್ಟು ಗಟ್ಟಿ ಇತ್ತು ಅಂದರೆ ನಮ್ಮ ಕೈಲಿ ಮುದ್ದೆ ಕೋಲನ್ನ ಅದರೊಳಗಡೆ ಹಾಕಿ ಅಲ್ಗಾಡ್ಸೋಕ್ಕೆ ಆಗ್ತಾಯಿರಲಿಲ್ಲ, ಅಷ್ಟು ಗಟ್ಟಿ ಇತ್ತು. ನಮ್ಮಮ್ಮ ಹೇಳ್ತಾಯಿದ್ರು ಇನ್ನೂ ಸ್ವಲ್ಪ ಗಟ್ಟಿಗಿದ್ರೇ ಚೆನ್ನಾಗಿರೋದು, ಅದು ಇನ್ನೂ ಚೆನ್ನಾಗಿರುತ್ತೆ ಅಂತ. ನೋಡಿ ನಮ್ಮಮ್ಮ ಸ್ವಲ್ಪ ಹಿಟ್ಟು ತೊಗೊಂಡು ತೋರಿಸಿದ್ರು ನೋಡಿ, ಒಂಚೂರು ಕೈಗೆ ಅಂಟ್ತಾ ಇಲ್ಲ, ಅಷ್ಟು ಕ್ಲೀನಾಗಿದೆ ಅದು. ಆಮೇಲೆ ಸ್ವಲ್ಪ ಹಿಟ್ಟನ್ನೇ ತೊಗೊಂಡು ಕೆಳಗಡೆ ಇನ್ನು ಸ್ವಲ್ಪ ನಾದ್ಕೊಂಡು, ಅಂದರೆ ಸ್ವಲ್ಪ ಹೊಂದಿಸ್ಕೊಂಡು ಚಕ್ಲಿಗಳ್ನೆಲ್ಲ ಸುತ್ತ ತೇವ ಮಾಡಿಕೊಂಡು ಅದರೊಳಗಡೆ ಹಾಕಿದ್ರು. ಮುಂಚೆ ಎಲ್ಲ ಮರದ್ದು ಒತ್ತು ಶಾವ್ಗೆ ಮಾಡೋ ಮಿಷಿನೇ ಇರ್ತಾಯಿತ್ತು. ಆವಾಗೆಲ್ಲ ನಾವು ಚಿಕ್ಕದ್ರಲ್ಲಿದ್ದಾಗ ಎಷ್ಟು ಗಟ್ಟಿಗೆ ಮುದ್ದೆ ತಿರುಗ್ತಾಯಿದ್ರು ಅಂದರೆ, ಅದರೊಳಗಡೆ ಹಾಕಿದಾಗ ನಾವು ಒಬ್ಬರು ಮೆಟ್ಕೊಬೇಕಾಗಿತ್ತು, ಇನ್ನೊಬ್ಬರು ಪ್ರೆಸ್ ಮಾಡಬೇಕಾಗಿತ್ತು. ನಾವು ಅದ್ರ ಮೇಲೆ ನೇತಾಕೊಂಡ್ರು ಕೂಡ ಅದು ಕೆಳಗಡೆನೇ ಹೋಗ್ತಾ ಇರಲಿಲ್ಲ. ನಮ್ಮಮ್ಮ ಹೇಳ್ತಾಯಿದ್ರು, ನೀವು ಚಿಕ್ಕ ಮಕ್ಕಳು ಅದನ್ನೆಲ್ಲ ಜೋರಾಗಿ ಒತ್ತಕ್ಕೆ ಹೋಗಬೇಡಿ, ಬಟ್ಟಿ ಬೀಳುತ್ತೆ ಹೊಟ್ಟೆ ಅಂತ, ಅಷ್ಟು ಗಟ್ಟಿಗಿರ್ತಾಯಿತ್ತು ಅದು. ಒಬ್ಬರು ಮೆಟ್ಕೊತಾ ಇದ್ರು, ಅದನ್ನು ಇನ್ನೊಬ್ಬರು ಒತ್ತುತ್ತಾ ಇದ್ರು, ಕೆಳಗಡೆ ಒಬ್ಬರು ಇಟ್ಕೊತಾ ಇದ್ರು. ಎಷ್ಟು ದೊಡ್ಡಕ್ಕೆ ಬರ್ತಾಯಿತ್ತು ಅಂದರೆ ಅದು ಒಂದೇ ಒಂದು 4 ಜನಕ್ಕೆ ಹೊಟ್ಟೆ ತುಂಬಿಸೋ ಅಷ್ಟು ಇರ್ತಾಯಿತ್ತು. ಇವಾಗೆಲ್ಲ ನಾನು ಯಾರ ಮನೇಲಿರೋದು ನೋಡೇ ಇಲ್ಲ, ಅದು ನಮ್ಮ ಕಡೆ ಅಂತೂ. ಇಟ್ಟಿದ್ದಾರೇನೋ ನಮಗೆ ಗೊತ್ತಿಲ್ಲ. ನಾವಂತೂ ಚಕ್ಲಿ ಒಳಲ್ಲೇ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಮ್ಮಮ್ಮ ಸ್ವಲ್ಪ ಅಂಟ್ಕೋಬಾರ್ದು ಅಂತ ಚಕ್ಲಿ ಒಳಗೆಲ್ಲ ನೀರು ಸವರ್ಬಿಟ್ಟು ಒತ್ತೋಕ್ಕೆ ಶುರು ಮಾಡಿದ್ರು. ವೀಡಿಯೋಗೆ ಅಂತ ಸ್ವಲ್ಪ ನಮ್ಮಮ್ಮ ಒತ್ತಿದ್ರು, ಯಾಕಂದರೆ ನಾನು ವೀಡಿಯೋ ಮಾಡ್ತಾಯಿದ್ದೆ. ಅಲ್ಲಿ ಸ್ವಲ್ಪ ನಮ್ಮದು ಹಳ್ಳಿ ಮನೆ ಅಲ್ವಾ, ಸ್ವಲ್ಪ ಕತ್ಲೆ ಥರ, ಅದಕ್ಕೆ ನಾನು ಸ್ವಲ್ಪ ಫ್ಲಾಶೆಲ್ಲ ಆನ್ ಮಾಡಿಕೊಂಡು ವೀಡಿಯೋ ಮಾಡಿಕೊಂಡೆ. ಆಮೇಲೆ ನಮ್ಮಮ್ಮ ಹೊಂದಿಸ್ಕೊಟ್ರು, ನಾನು ಒತ್ತೋಕ್ಕೆ ಶುರು ಮಾಡಿದೆ. ಯಾಕಂದರೆ ಒಬ್ಬರೇ ಹೊಂದಿಸ್ಕೊಂಡು ಒಬ್ಬರೇ ಒತ್ತಬೇಕು ಅಂದರೆ ಹಿಟ್ಟು ಆರೋಗ್ಬಿಡುತ್ತೆ. ಆರೋದ್ರಂತೂ ಒತ್ತೋದಕ್ಕೇ ಆಗಲ್ಲ. ಕೊನೆಯಲ್ಲಿ ಚಕ್ಲಿಗಳ್ನೇ ತಿರುಗ್ಸೋಕ್ಕಾಗ್ತಾ ಇರಲಿಲ್ಲ, ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಅಷ್ಟು ಗಟ್ಟಿಗೆ ಹಾಕ್ಬಿಟ್ಟಿತ್ತು. ಆ್ಯಕ್ಚುಲಿ ಎಷ್ಟೊಂದು ಜನ ಒತ್ತು ಶಾವ್ಗೆಗೆ ಇದ್ಕಿದ ಬೇಳೆ ಸಾರು ಅಥವಾ ನಾಟಿ ಕೋಳಿ ಸಾಂಬಾರು ಜೊತೆ ತಿನ್ನೋಕ್ಕೆ ತುಂಬಾ ಇಷ್ಟಪಡ್ತಾರೆ. ಬಟ್ ಆ್ಯಕ್ಚುಲಿ ನಮಗೆ ಕಾಯಲ್ಲಿ ಜೊತೆಗೆ ಸ್ವಲ್ಪ ಎಳ್ಳು ಪುಡಿ ಮಾಡಿಕೊಂಡು ತಿಂತಾಯಿದ್ರೆ ಸಖತ್ತಾಗಿರುತ್ತೆ. ನಾನಿಲ್ಲಿ ಎಳ್ಳು ಪುಡಿ ಮಾಡೋದು ಮತ್ತು ಕಾಯಿ ಹಾಲು ಮಾಡೋದು ಹೆಂಗೆ ಅಂತ ತೋರಿಸ್ತಾ ಇದ್ದೀನಿ. ಫಸ್ಟು ಎಳ್ಳನ್ನ ಚಿಟಪಟ ಅನ್ನೋ ಥರ ಹುರ್ಕೊಬೇಕು. ನಾನಿಲ್ಲಿ ನೋಡಿ ನಿಲ್ಲಿಸಿ ಹುರಿತಾ ಇದ್ದೀನಿ. ಏನಕ್ಕೆ ಅಂದರೆ ಅದು ನಾನು ಮಗ್ಚಕಾಯಿ ಶೇಕ್ ಮಾಡ್ತಾ ಇರೋದಕ್ಕೆ ಎಳ್ಳು ಚಿಟಪಟ ಅನ್ನೋದು ಕೇಳಿಸಲ್ಲ ಅಂದ್ಬಿಟ್ಟು ಕೇಳಿಸ್ಕೊತಾ ಇದೆ. ಎಷ್ಟೊತ್ತಾದರೂ ಕಮ್ಮಿ ಉರಿಲಿ ಚಿಟಪಟ ಅಂತಲೇ ಇರಲಿಲ್ಲ. ಯಾವಾಗ ಅನ್ನತ್ತೆ ಅಂತ ನಿಲ್ಲಿಸೋದು ಕೈನ, ಕೇಳಿಸ್ಕೊಳ್ಳೋದು, ಇದೇ ಥರ ಮಾಡ್ತಾಯಿದ್ದೆ. ಅದು ಸ್ವಲ್ಪ ಚಿಟಪಟ ಅಂತ ಅನ್ನೋ ತನಕ ಹುರಿದ್ಬಿಟ್ಟು ತಣ್ಣಗಾಗಕ್ಕೆ ಇಡಬೇಕು. ಅದು ತಣ್ಣಗಾದ್ಮೇಲೆ ಒಂದು ಮಿಕ್ಸ್ಚರ್ ಜಾರ್ಗೆ ಆ ಎಳ್ಳು ಹಾಕ್ಕೊಂಡು, ಅದಕ್ಕೆ ಒಂದು ಸ್ವೀಟ್ನೆಸ್ಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲನ ತುರ್ಕೊಂಡು ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕು. ತುಂಬ ಫೈನಾಗಿ ಪೇಸ್ಟ್ ಮಾಡೋದೇನು ಬೇಡ.
ಪೇಸ್ಟ್ ಅಲ್ಲ, ಪುಡಿ ಮಾಡ್ಕೋಬೇಕು. ತುಂಬ ನುಣ್ಣಗೆ ಪುಡಿ ಮಾಡ್ಕೊಳ್ಳೋದೇನು ಬೇಡ, ಅಥವಾ ತುಂಬ ದಪ್ಪ ದಪ್ಪನೂ ಇರಬಾರ್ದು. ಒಟ್ಟಿನಲ್ಲಿ ಸಣ್ಣದಾಗಿ ಆಗಬೇಕು, ಅವಾಗ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ನಾನಿಲ್ಲಿ ಎಳ್ಳು ಪುಡಿನ ಮಾಡಿಕೊಂಡು ಅದಾದಮೇಲೆ ಒಂದೂವರೆ ಹೋಳಷ್ಟು ಕಾಯಿ ತೊಗೊಂಡಿದ್ದೆ ಹೆಚ್ಕೊಂಡು. ಆ ಕಾಯಿನ ಫಸ್ಟ್ ಒಂದು ಸ್ವಲ್ಪ ತರ್ತರಿಯಾಗಿ ರುಬ್ಕೊಂಡು ಅದಕ್ಕೆ ಬೆಲ್ಲನ ಕುಟ್ಬಿಟ್ಟು ಇಟ್ಕೊಂಡಿದ್ದೆ. ನಾನಿಲ್ಲಿ ಒಂದು ಮಿಕ್ಸಿ ಜಾರ್ ತುಂಬ ಫುಲ್ಲು ಕಾಯಿನ ತರಿ ಥರ ಮಾಡಿಕೊಂಡು ಸ್ವಲ್ಪ ತೆಂಗಿನಕಾಯಿ ಎತ್ತಿಟ್ಬಿಟ್ಟು ಅದಕ್ಕೆ ಆಮೇಲೆ 2 ಏಲಕ್ಕಿ ಮತ್ತು ಎಷ್ಟು ಬೇಕೋ ಸ್ವೀಟ್ನೆಸ್ಗೆ ಅಷ್ಟು ಬೆಲ್ಲ ಹಾಕ್ಕೊಂಡೆ. ಸ್ವಲ್ಪ ಸ್ವೀಟಾಗಿ ಇರಬೇಕು, ಆವಾಗಲೇ ಚೆನ್ನಾಗಿರುತ್ತೆ ಅದು. ಮತ್ತು ಇನ್ನು ಸ್ವಲ್ಪ ತೆಂಗಿನಕಾಯಿ ಎತ್ತಿಟ್ಕೊಂಡಿದ್ದೆನಲ್ಲ ಅದಕ್ಕೂ ಇನ್ನೊಂದೆರಡು ಏಲಕ್ಕಿ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡೆ. ತುಂಬ ಫೈನ್ ಪೇಸ್ಟ್ ಮಾಡಬೇಕು ಅಂತ ಏನಿಲ್ಲ, ಸ್ವಲ್ಪ ತರ್ತರಿಯಾಗಿದ್ರೂ ಚೆನ್ನಾಗಿರುತ್ತೆ. ನಮ್ಮಮ್ಮ ಇದಕ್ಕೆ ಸಿಹಿ ಚಟ್ನಿ ಅಂತಲೂ ಹೇಳ್ತಾರೆ. ನಾವಿದನ್ನು ಗಟ್ಟಿಯಾಗಿ ರುಬ್ಕೊಂಡು ಇಟ್ಕೊಂಡು ಆಮೇಲೆ ಮಿಕ್ಸರ್ ಜಾರ್ ಇರುತ್ತಲ್ಲ, ಅದಕ್ಕೆಲ್ಲ ಅಂಟ್ಕೊಂಡಿರುತ್ತಲ್ಲ, ಅದನ್ನೆಲ್ಲ ನೀಟಾಗಿ ನೀರಾಗಿ ತೊಳ್ಕೊಂಡು ಆ ನೀರನ್ನ ಎಕ್ಸ್ಟ್ರಾ ಮಾಡ್ಕೊತೀವಿ. ಅದನ್ನ ತಿನ್ನಬೇಕಾದ್ರೆ ಶಾವಿಗೆ ಜೊತೆ ನಮ್ಗೆ ಎಷ್ಟು ತೆಳು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಕಲಿಸ್ಕೊತೀವಿ. ಒಬ್ಬೊಬ್ಬರು ಸ್ಟೀಮ್ ಮಾಡ್ತಾರೆ ಅಂತ ಅನಿಸುತ್ತೆ, ಅಂದರೆ ಶಾವಿಗೆ ಒತ್ತಾದ್ಮೇಲೆ. ಬಟ್ ನಾವಿಲ್ಲಿ ಏನು ಸ್ಟೀಮ್ ಮಾಡ್ತಾಯಿಲ್ಲ. ನಮ್ಮ ಗಟ್ಟಿಗೆ ತಿರುವಿದ್ರು ಅದನ್ನು ಡೈರೆಕ್ಟಾಗಿ ಒಂದು ಬಟ್ಟೆ ಹಾಸ್ಬಿಟ್ಟು ಅದ್ರ ಮೇಲೆ ಒತ್ಕೊಂಡ್ವಿ. ಅವಾಗೆಲ್ಲ ಅಂದರೆ ಅದು ಮಂಕ್ರಿದು ಹೈಟು ಕಮ್ಮಿ ಇರ್ತಾಯಿತ್ತು ನೋಡಿ. ಆ ಥರ ಹೊಸ ಮಂಕ್ರಿಗಳನ್ನ ಇಟ್ಕೊಂಡು ಅದ್ರ ಮೇಲೆ ವೈಟ್ ಕಲರು ಕಾಟನ್ ಪಂಚೆಗಳನ್ನ ಹಾಸ್ಕೊಂಡು ಅದ್ರ ಮೇಲೆ ಒತ್ತೋರು. ಇವಾಗ ಪಂಚೆ ಎಲ್ಲ ಸ್ವಲ್ಪ ಕಮ್ಮಿ ಆಗಿಬಿಟ್ಟಿದೆ. ಇದ್ದಿದ್ದು ಅದೇ ಮಂಕ್ರಿ, ಸೊಪ್ಪು ಮಂಕ್ರಿ ಅಂತ ಕರೀತಾರೆ ನಮ್ಮ ಕಡೆ. ಅಡ್ಜಸ್ಟ್ ಮಾಡ್ಕೊಂಡು ಅದಕ್ಕೇ ಒತ್ಕೊಂಡ್ವಿ. ನೋಡಿ ಇಲ್ಲಿ ಶಾವಿಗೆಗೆ ಫಸ್ಟು ಎಳ್ಳು ಪುಡಿ ಹಾಕಿ ಆಮೇಲೆ ಸ್ವಲ್ಪ ಸಿಹಿ ಚಟ್ನಿ ಹಾಕಿ ಅದ್ರ ಮೇಲೆ ನೀರು ಹಾಕ್ಕೊಂಡು ತಿಂತಾಯಿದ್ರೆ ಮಸ್ತಾಗಿರುತ್ತೆ. ಆಮೇಲೆ ಇಲ್ಲಿ ಸ್ವಲ್ಪ ಬೇಕಿದ್ರೆ ಇಸ್ಕಿದ ಬೇಳೆ ಸಾರು ಹಾಕ್ಕೊಂಡು ತಿನ್ಬೋದು. ಬಟ್ ನಮ್ಮನೆ ಯಾರೂ ತಿಂದಿಲ್ಲ, ಎಲ್ರಿಗೂ ಸ್ವೀಟ್ ಅಂದ್ರೇ ಇಷ್ಟ. ಮತ್ತಷ್ಟು ರೆಸಿಪೀಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್